ಫಾರ್ ದಟ್. ಇದರ ಜೊತೆಗೆ ಈಗ ಧಾರಾವಾಹಿ ಅಂತ ಅಂದ ಕೂಡಲೇ ಜನ ವೈಯಕ್ತಿಕವಾಗಿ ತಗೋತಾರೆ, ಅದರಲ್ಲೂ ನಿಮ್ಮ ಕ್ಯಾರೆಕ್ಟರ್ ಫುಲ್ ನೆಗೆಟಿವ್ ಶೇಡ್ ಇದೆ. ನಿಜವಾಗ್ಲೂ ಶ್ವೇತಾ ದಿಯಾ ಥರನೇ ಇದಾರ ಏನು ಅಂತ ಈಗ ಒಂದಷ್ಟು ಅನುಭವ ಆಗಿರ್ಬೋದು ಹೊರಗಡೆ ಹೋದಾಗ, ಯಾಕೆ ನೀನು ಆ ಥರ ಬುದ್ಧಿ ಇಟ್ಕೊಂಡ್ಯಾ, ಯಾಕೆ ಮಲ್ಲಿ ಜೀವನ ಹಾಳು ಮಾಡ್ದ್ಯಾ, ಯಾಕೆ ಇನ್ನೊಂದು ಸಂಸಾರ ಒಡೆದ್ಯಾ ಅಂತೆಲ್ಲ ಬೈಬೋದು. ಇದರ ಮಧ್ಯೆ ನಿಮ್ಮನ್ನ ಶ್ವೇತಾ ಆಗಿ ಸ್ವೀಕರಿಸಿದ್ದಾರೆ ನಿಮ್ಮ ಮಾವನ ಮನೆಯವರು, ಅತ್ತೆ ಮಾವನ ಮನೆಯವರು. ಇದು ಎಷ್ಟು ಖುಷಿ ಆಗತ್ತೆ. ಪಾತ್ರ ಅದಷ್ಟೇ, ಶ್ವೇತಾ ಬೇರೆ ಅಂತ ತಗೊಂಡಿದ್ದಾರೆ. ಅದು ನಿಜ. ಅಂದರೆ ಇವಾಗ ನಾನು ಅವ್ರ ಹತ್ರ ಮಾತಾಡುವಾಗ ಅವ್ರು ನನ್ನ ಒಬ್ಬ ಮಗಳು ಥರ ನೋಡ್ತಾ ಇದ್ದಾರೆ. ಈ ಆ್ಯಕ್ಟಿಂಗ್ ದಿಯಾ ಥರ ಅವ್ರು ನೋಡಲ್ಲ. ಮತ್ತು ಇವಾಗಲೂ ಮೊನ್ನೆ ಕಾರ್ಡ್ ಕೊಡುವಾಗ ನಮ್ಮ ಮಾವಂಗೆ ನಿಮ್ಮ ಸೊಸೆ ಎಲ್ಲ ಓದ್ಕೊಂಡು ಹೊಡೋಗಿದ್ದಾಳಲ್ಲ, ನಿಮಗೆ ತೊಗೊಂಬಂದು ಕೊಟ್ಲಾ ಅಂತ ಕೇಳಿದಾರಂತೆ. ನನಗೆ ಕೊಟ್ಟಿದ್ದಾರಪ್ಪ ಎಲ್ಲದನ್ನು ಅಂತ ಹೇಳಿದ್ದಾರೆ. ಅವರು ಇನ್ನೋಸೆಂಟ್ ಪೀಪಲ್ ಆಗಿದ್ರು, ಅವರಿಗೆ ಡಿಫ್ರೆನ್ಸ್ ಗೊತ್ತು. ಸೂಪರ್. ಆ್ಯಕ್ಚುಲಿ ಇದು ಹಳ್ಳಿ ಜನ ಆದರೂ ಸೂಪರ್. ನಿಜವಾಗ್ಲೂ ಆ ವಿಷಯದಲ್ಲಿ ತುಂಬ ಲಕ್ಕಿ. ನಾವು ಈಗ ಮಾತಾಡುವಾಗಲೂ ಅಷ್ಟೇ, ನಮ್ಮ ಮತ್ತೆ ಎಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಮಾಡಿದೆ ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಅವರು ಆಲ್ರೆಡಿ ಮಗಳು ಅಂತ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ನನಗೆ ಭಯ ಅಷ್ಟೇ, ಅದು ಉಳಿಸ್ಕೊತೀನ ಇಲ್ವಾ, ಎಷ್ಟು ಸಾಧ್ಯ ಆಗುತ್ತೆ ಅಂತ.